ಭಾಗ ನೀವೆಲ್ಲ ಬೀಸೆಕಲ್ಲು ನೋಡಿರಿ. ಬೀಸೆಕಲ್ಲು ಈಗ ಬೀಸ್ತಾ ಇಲ್ಲ, ಅದನ್ನು ನೋಡಿರಬೇಕು. ಬೀಸುವಾಗ ಕಾಳು ಹಾಕ್ತೀವಿ, ಹಿಂಗೆಲ್ಲ ಬೀಸ್ತೀವಿ. ಆ ಕೆಳಗೊಂದು ತಳಗೂಟ ಇರ್ತದೆ, ಇಷ್ಟೇ ಕಾಳು. ಮ್ಯಾಲೊಂದು ಬೀಸ್ಲಾಕೊಂದು ಊಟ ಇರ್ತದೆ. ಆ ಕೆಳಗಿನ ತಳಗೂಟ ಸುತ್ತ ಕಾಳು ಅವು ಪುಡಿ ಆಗ್ತಾವ, ಹಂಗೆ ಇರ್ತಾವ. ಒಂದು ಊರಾಗ ಪುಡಿ ಇರ್ತಾವ ಅಂತ ಹೇಳಿದ್ರಲ್ಲಿ, ಅವು ಹಂಗೆ ಇರ್ತಾವ. ಆದ್ರೆ ಆ ತಳಗೂಟದಿಂದ ದೂರ ಹೋದ್ರೆ ಪುಡಿ ಪುಡಿಯಾಗಿ ಉದುರಿ ಹಿಟ್ಟಾಗ್ಬಿಡುತ್ತೆ. ಹಂಗೆ ಯಾರು ವಚನಗಳ ಸಮೀಪ ಇರ್ತಾರೋ ಅವರು ಭದ್ರವಾಗಿರ್ತಾರ, ಚೆಂದಾಗಿರ್ತಾರ. ಅದರಿಂದ ದೂರ ಹೋದವರು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ದೂರ ಹೋಗಬೇಡ್ರಿ, ವಚನದ ಸಮೀಪ ಇರ್ರಿ ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಂಡು, ಈಗಾಗಲೇ ನಿನ್ನೆ ಗುರುಗಳು ಹೇಳಿದ್ದಾರೆ 22ನೇ ತಾರೀಕಿಗೆ ಇದು ಮಂಗಲ ಆಗೋದು, ವಚನ ಮಂಗಲ ಆಗೋದು 23ನೇ ತಾರೀಕು ಸಾಯಂಕಾಲ. ಅಲ್ಲಿ ಸಾಮೂಹಿಕ ವಚನ ಪಠಣ ಮಾಡಿ ಮುಕ್ತಾಯ ಆಗ್ತದೆ. ಆ ನಂತರ 22ನೇ ತಾರೀಕಿಗೆ 25 ಗ್ರಾಮಗಳಿಂದ ಬಸವ ಜ್ಯೋತಿ ಬರ್ತದೆ. ಅವರು ಬಂದಾಗ ನೀವು ಅದರ ಸ್ವಾಗತಕ್ಕೆ ಇರಬೇಕು, ಎಲ್ಲರೂ ಇರಬೇಕು. 9 ಗಂಟೆ ಮತ್ತು ಇದ್ದು ಆ ಬಸವೇಶ್ವರ ಚೌಕದಿಂದ ಆಶ್ರಮ ಭಾಳ ಸಮೀಪದ, ಭಾಳ ದೂರ ಏನಿಲ್ಲ. ಅದಕ್ಕೆ ಎಲ್ಲರೂ ನಿಮ್ಮ ವಚನ ಒಂದು ವಸ್ತ್ರದಲ್ಲಿ ಕಟ್ಟಿ ತಲೆ ಮೇಲೆ ಇಟ್ಟುಕೊಂಡು, ಅಂದರೆ ವಚನ ಅಂದು ವಚನ ತಲೆ ಮೇಲೆ ಹೊತ್ತುಕೊಂಡು ಬೆನ್ನಿ ಕಟ್ಟಿಕೊಂಡು ಶರಣರು ನಮ್ಮ ರಕ್ಷಣೆ ಕೊಟ್ಟಾರ. ನಾವು ತಲೆ ಮೇಲೆ ಇಟ್ಟುಕೊಂಡು ಆಶ್ರಮಕ್ಕೆ ಬಂದೀವಂದ್ರೆ ಅವ್ರಿಗೆ ಶರಣರಿಗೆ ಗೌರವ ಸಲ್ಲಿಸಿದಂಗೆ, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಿದಂಗೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ವಚನದ ಕಟ್ಟನ್ನು ತಲೆ ಮೇಲೆ ಇಟ್ಟುಕೊಂಡು, ಇಲ್ಲೇನು ಗುರುಗಳು ಕುಂತಾರಲ್ಲ ಅವರು ಇಟ್ಕೋತಾರ, ನೀವು ಇಟ್ಕೋಬೇಕು. ಎಲ್ಲರೂ ಇಟ್ಟುಕೊಂಡು ಆಶ್ರಮಕ್ಕೆ ಬರೋಣ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ಇಲ್ಲಿ 22ಕ್ಕೆ ಬೆಳಗ್ಗೆ 9 ಗಂಟೆಗೆ ಅಲ್ಲಿಂದ ಇಲ್ಲಿ 9:30 10ಕ್ಕೆ ನಾವು ಇಲ್ಲಿ ಬರ್ತೀವಿ. 10 ಗಂಟೆಗೆ ಮತ್ತು ವಚನ ಪಠಣ ಸ್ವಲ್ಪ ಓದಿ ಆ ನಂತರ ಕಾರ್ಯಕ್ರಮ ಉದ್ಘಾಟನೆಗೊಳ್ತದೆ. ಈ ರೀತಿಯಾಗಿ ಕಾರ್ಯಕ್ರಮ ಎಲ್ಲ ನಡೀತಾವೆ. ಆ ಕಾರ್ಯಕ್ರಮ ಎಲ್ಲ ತಾವು ಯಶಸ್ವಿಯಾಗಿ ಮಾಡಬೇಕಂತ ಕೇಳಿಕೊಂಡು, ಈಗ ಎಲ್ಲ ಊರ್ಲಿಂದ ಬರ್ಲತ್ತಾರ ಅಂತ ಹೇಳಿ ಗುರುಗಳು ಹೇಳತ್ತಾರ ಕಿವ್ಯಾಗ. ಅಲ್ಲಿ ಎಲ್ಲ ಕಡೆಯಿಂದ ಬರ್ಲತ್ತಿ, ಡೋನ್ಗಾಪುರ, ತಳವಾಡ, ಬೀದರ, ದಾಡಗಿ, ಕೋನ್ಮೆಳ್ಕುಂದ 10 ಊರುಗಳಿಂದ ಬರ್ತಾ ಇದ್ದೀರಿ. ಬರ್ರಿ, ಇನ್ನೂ ಹೆಚ್ಚಾಗಿ ಬರ್ರಿ. ಇನ್ನು 3 ದಿವಸ 21 ತನಕ. 22ಕ್ಕೆ ಅಲ್ಲಿ ಸರ್ಕಲ್ದಿಂದ ಬಂದು ಇಲ್ಲಿ ಪಾರಾಯಣ ನಡೀತದೆ. 23ಕ್ಕೆ ಸಾಯಂಕಾಲ ನಡೀತದೆ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಯಶಸ್ವಿ ಆಗಲಿ ಅಂತ ಕೇಳಿಕೊಂಡು, ಈಗ ಮಂಗಲದೊಡನೆ ಇವತ್ತಿನ ದಾಸೋಹ ಸೇವೆ ಸೋಮನಾಥ್ ಹೊಸಳ್ಳೆ ಮುಂದಿನ ಸಂಚಾಲಕರು ಅದನ್ನು